ನಮಸ್ತೆ ನಮಸ್ತೆ ವೀಕ್ಷಕರೇ, ವಿಶಾಲ ವಾಸ್ತುವಿಗೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಇತ್ತೀಚೆಗೆ ಒಂದು ವಿಡಿಯೋ ಕೊಟ್ಟಿದ್ದೆ ನಾನು ಗೌಡ್ರದ್ದು. ಅದು ಯಾಕೆ 10 ವರ್ಷ ಆಗಿ ಮನೆ ಕಟ್ಟಕ್ಕಾಗಿಲ್ಲ, ಕಾರಣ ಏನು, ಫುಲ್ ಡೀಟೇಲ್ಸ್ ಕೊಟ್ಟಿದ್ದೇನೆ. ಅದೇ ತರ ಮತ್ತೊಂದು ಡೀಟೇಲ್ಸ್ ನಿಮ್ಗೆ ಸ್ಪೆಷಲ್ ವಿಡಿಯೋ ಕೊಡ್ತಾ ಇದ್ದೀನಿ. ಇಲ್ಲಿ ಒಬ್ಬ ರೈತ, ಒಬ್ಬ ದೈವ ಭಕ್ತ, ಈ ವ್ಯಕ್ತಿ ಎಷ್ಟು ದೇವ್ರ ಪೂಜೆ ಮಾಡಿದ್ರು ಸಹ, ಎಷ್ಟು ದೇವಸ್ಥಾನಗಳು ಕಟ್ಟಿದ್ರು ಸಹ, ಕಟ್ತಾ ಇದ್ದೇನೆ, ದೇವಸ್ಥಾನ ಕಟ್ತಾ ಇದ್ದೇನೆ, ಆದ್ರೂ ಸಹ ಇವ್ರ ಮನೆಯಲ್ಲಿ ನೆಮ್ಮದಿ ಅನ್ನೋದಿಲ್ಲ, ಮನೆ ಕಟ್ಟಕ್ ಆಗ್ತಾ ಇಲ್ಲ, ಮನೆಯಲ್ಲಿ ತೊಂದರೆಗಳು, ಅದು ಇದು 7 ಬಂಡಿ ನಿಂತೋಗ್ಬಿಟ್ಟಿದೆ ಮನೆ. ಕಾರಣ ಏನು ಅಂತ ನೋಡಿದಾಗ ಸೇಮ್ ಅದೇ ತರ ಸಿಕ್ಕಿದೆ ಪ್ರಾಬ್ಲಮ್. ಓನರ್ ಹತ್ರನೇ ಮಾತಾಡೋಣ. ನಮಸ್ಕಾರ ಸರ್, ಈಗ ಇವರೇ ಓನರು. ನಮಸ್ಕಾರ. ನಿಮ್ಮ ಹೆಸರೇನಂದ್ರಿ ಸರ್? ನಮ್ಮ ಹೆಸರು ರಾಮಕೃಷ್ಣಪ್ಪ ಸರ್. ಬನ್ನಿ, ನೀವು ಕೂಡ ಬನ್ನಿ. ಇವರು ನಿಮ್ಮ ಸ್ನೇಹಿತರು ಅಲ್ವಾ? ನಿಮ್ಮ ಹೆಸರು ಸಂಜಯ್ ಗೌಡ. ಸಂಜಯ್ ಗೌಡ, ರೈಟ್. ಈಗ ನಿಮ್ಮ ಹೆಸರೇನಂದ್ರಿ? ರಾಮಕೃಷ್ಣಪ್ಪ. ರಾಮಕೃಷ್ಣಪ್ಪ. ಇದು ಯಾವ ಊರು? ಚಿನ್ನ ಕೆಂಪನಹಳ್ಳಿ ಸರ್. ಚಿನ್ನ ಕೆಂಪನಹಳ್ಳಿ, ದೇವನಹಳ್ಳಿ ಹತ್ರ. ದೇವನಹಳ್ಳಿ ತಾಲೂಕು ಸರ್. ದೇವನಹಳ್ಳಿ ತಾಲೂಕು, ಚಿನ್ನ ಕೆಂಪನಹಳ್ಳಿ, ರೈಟ್ ಸರ್. ಈಗ ಒಟ್ಟು ಇದು ಎಷ್ಟು ವರ್ಷ ಅಂತ ಹೇಳಿ ಸರ್? ಒಂದು 2.5-3 ವರ್ಷ ಆಯ್ತು. 3 ವರ್ಷ ಆಗ್ಲಿ ಕಂಪ್ಲೀಟ್ ಮಾಡಕ್ ಆಗಿಲ್ಲ. ಸರಿ, ಈಗ ನಿಮಗೆ ಈ ಹಳೆ ಮನೆ ಏನಾರು ಇದೆಯಾ? ಸರ್ ಇದೆ ಸರ್, ಹಳೆ ಮನೆ ಇದೆ ಸರ್. ಏನಾರು ವಾಸ್ತುಗೆ ಹೇಗಿತ್ತು ಸರ್? ಅಲ್ಲಿ ಹಳೆ ಮನೆ ಹತ್ರ ವಾಸ್ತುಕ ನಿಜವಾಗ್ಲೂ ಅಧೋಗತಿ ಸರ್, ಸರಿ ಇಲ್ಲ ಸರ್. ಅರ್ಥ ಆಯ್ತಲ್ಲ? ಹೌದು ಸರ್. ಕಾರಣ ಇದೇನೆ, ಹಳೆ ಮನೆ ಇದ್ದು ಏನಾದ್ರೂ ನೀವು ಹೊಸ ಮನೆಗೆ ಪಾಯ ಹಾಕಿದ್ದೀವಿ, ಸ್ಟಾರ್ಟ್ ಮಾಡಿದೀವಿ ಅಂತಂದ್ರೆ ಕೆಲವು ಜಾಗದಲ್ಲಿ ಏನೇನಾಗಿದೆ, ಫೈನಾನ್ಸ್ ಪ್ರಾಬ್ಲಮ್ ಆಗಿದೆ. ಹೌದು ಸರ್. ಆಮೇಲೆ ಡೈವರ್ಸ್ಗಳು ಆಗವೆ, ಆಮೇಲೆ ಈ ಮೇಸ್ತ್ರಿಗಳು ಓಡಾಗ್ಬಿಟ್ಟವ್ರೆ, ಅದಾದ್ಮೇಲೆ ಆಕ್ಸಿಡೆಂಟ್ಗಳಾಗವೆ. ಹೌದು ಸರ್. ಪ್ರಾಣ ಹಾನಿಗಳಾಗವೆ, ಎಂತೆಂಥದ್ದು ಆಗಬಾರದ್ದೆಲ್ಲ ನಡೆದವೆ. ಕಾರಣ ಏನು? ಹಳೆ ಮನೆ ಹಳೆ ಹೆಂಡತಿ, ಹೊಸ ಮನೆ ಹೊಸ ಹೆಂಡತಿ. ನಾನು ಯೂಟ್ಯೂಬ್ ಅಲ್ಲಿ ತುಂಬಾ ಕೊಟ್ಟಿದ್ದೀನಿ, ಓಕೆನಾ? ಹೌದು ಸರ್. ಅದೇ ರೀತಿನೇ ಹಳೆ ಮನೆ ಸರಿ ಇಲ್ಲ ಅಂತಂದಾಗ ಹೊಸ ಮನೆ ಕೈ ಹಾಕ್ಬಾರ್ದು. ಅರ್ಥ ಆಯ್ತಲ್ಲ? ನಾನು ಇನ್ನು ನೋಡಿದ್ದೀರಾ ಈ ನಮ್ ವಿಡಿಯೋಗಳನ್ನ? ಸರ್ ನಾನು ಹೇಳ್ಬೇಕಂದ್ರೆ ನನಗೆ 56 ವರ್ಷ ವಯಸ್ಸು. 56 ವರ್ಷದಿಂದ ನಾನು ಏನು ಕಲ್ತಿದ್ದೀನಿ ಅದು ನಿಮ್ಮ ಯೂಟ್ಯೂಬ್ ನಲ್ಲಿ ನಿಮ್ಮ ವಿಶಾಲ ವಾಸ್ತು ನೋಡಿದ್ಮೇಲೆ ನಾನು 1 ತಿಂಗಳಲ್ಲಿ 56 ವರ್ಷ ಏನು ಕಲ್ತಿದ್ದೆ ಅದು 1 ತಿಂಗಳಲ್ಲಿ ಕಲ್ತಿದ್ದೀನಿ ಸರ್. ನಾನು ಏನೇನ್ ಕಲ್ತಿದ್ರಿ? ವಿಡಿಯೋ ಲೈವ್ನಲ್ಲಿ ನೋಡಿತ್ತು, ಯಾವುದು ಒಂದನ್ನು ಮೈನಸ್ ಮಾಡಂಗಿಲ್ಲ ಸರ್. ಎಲ್ಲ ಪರ್ಫೆಕ್ಟ್ ಆಗಿದೆ ಸರ್, ಎಲ್ಲ ಕರೆಕ್ಟ್ ಆಗಿದೆ ಸರ್. ಹಾಗಾಗಿ ನೀವು ಏನ್ ಕೆಲಸ ಮಾಡ್ತಾ ಇದ್ರಿ ಸರ್? ಅದಕ್ಕಿಂತಲೂ ಮೊದ್ಲು ನಾನು ರೈತರ ಕೆಲಸ ಮಾಡ್ತಾ ಇದ್ದೆ. ಬೇರೆಯವರು ತೋಟದಲ್ಲಿ ಕೆಲಸ ಮಾಡ್ತಾ ಇದ್ದೆ. ಅವಾಗ ಏನೇನ್ ಕಲ್ತ್ರಿ ಸರ್? ಏನೇನ್ ವಿದ್ಯೆಗಳಿದಾವೆ, ಏನೇನ್ ಕಲ್ತ್ರಿ ಸರ್? ಅವಾಗ ಕಲ್ತಿದ್ರಿ ಅಂದ್ರಲ್ಲ, ಅದಕ್ಕೆ ಬೋರ್ ಪಾಯಿಂಟ್ ಮಾಡ್ತೀನಿ ಸರ್ ನಾನು. ಬೋರ್ ಪಾಯಿಂಟ್ ಮಾಡ್ತೀರಾ? ಭೂಮಿನಲ್ಲಿ ನೀರ್ ಕಂಡು ಹಿಡಿತೀನಿ ಸರ್ ನಾನು. ಹೌದಾ? ಹೌದು ಸರ್. ಎಲ್ಲ ಸಕ್ಸಸ್ ಹೇಗಿದೆ ಸರ್? 90% ನಾನು ಸಕ್ಸಸ್ ಕೊಟ್ಟಿದ್ದೀನಿ ಸರ್. ಹೌದಾ? ಹೌದು ಸರ್. ವೀಕ್ಷಕರೇ, ನಿಮ್ಗೆ ವೀಕ್ಷಕರಿಗೆ ಒಂದು ಪ್ಲಸ್ ಪಾಯಿಂಟ್. ಇವರು ಬೋರ್ ಪಾಯಿಂಟ್ ಕೂಡ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. ಹೌದು ಸರ್. ಈಗ ನೀವು ಯಾರಾದ್ರೂ ಬೋರ್ ಪಾಯಿಂಟ್ ಮಾಡ್ಬೇಕು, ತೋರಿಸ್ಬೇಕು ಅಂತಂದ್ರೆ ಈ ರಾಮಕೃಷ್ಣಪ್ಪ ಅನ್ನೋರ್ಗೆ ಕಾಲ್ ಮಾಡಿ. ಅವರ ಒಂದು ನಂಬರು ಡಿಸ್ಪ್ಲೇ ಕೂಡ ಮಾಡ್ತೀವಿ. ನಿಮ್ಮ ನಂಬರ್ ಹೇಳಿ ಸರ್. ಸರ್ 974142222935. ಓಕೆ, ನಂಬರ್ ಅನ್ನ ನೀವು ಕಲೆಕ್ಟ್ ಮಾಡ್ಕೊಂಡು ಇವರಿಗೆ ಫೋನ್ ಮಾಡಿ. ಈ ದೇವನಹಳ್ಳಿ ತಾಲೂಕಿನಲ್ಲಿ ಸುತ್ತಮುತ್ತ ಯಾವುದೇ ಹಳ್ಳಿ ಇರ್ಲಿ, ಬಂದು ನಿಮಗೆ ಬೋರ್ ಪಾಯಿಂಟ್ ಮಾಡ್ಕೊಡ್ತಾರೆ. ಓಕೆನಾ? ಇದೊಂದು ನಿಮ್ಗೊಂದು ಪ್ಲಸ್ ಪಾಯಿಂಟ್ ಸಿಕ್ತು. ಇಲ್ಲಿ ಬಂದಿದ್ದಕ್ಕೆ ಇದೊಂದು ನನಗೂ ಒಂದು ಪ್ಲಸ್ ಪಾಯಿಂಟ್ ಸಿಕ್ತು. ಓಕೆ, ಒಳ್ಳೇದಾಯ್ತು. ಈಗ ನೆಕ್ಸ್ಟ್, ಈಗ ಆ ಮನೆ ಇವಾಗ ವಾಸ್ತು ಸರಿ ಮಾಡಿಲ್ಲ, ಇದು ಬಂದು ಕಟ್ಟಿಬಿಟ್ರಿ. ಇಲ್ಲಿ ಏನಾರ ಕಟ್ಟಿದ್ಮೇಲೆ ಏನಾರ ತೊಂದರೆಗಳು ಅಥವಾ ಏನಾರ ಫೈನಾನ್ಸ್ ಪ್ರಾಬ್ಲಮ್ ಅಥವಾ ಹೆಲ್ತ್ ಪ್ರಾಬ್ಲಮ್, ಏನಾರ ತೊಂದರೆಗಳು? ಹೌದು ಸರ್, ಪ್ರಾಬ್ಲಮ್ಗಳು ಆಯ್ತು ಸರ್. ಏನ್ ಪ್ರಾಬ್ಲಮ್ ಆಯ್ತಂದ್ರೆ, ಮನೆ ಇದು ಪಾಯ ಹಾಕಿ ಮನೆ ಕಟ್ಟಿದ್ರಿ, ಮೋಲ್ಡ್ ಹಾಕ್ಬಿಟ್ರಿ ಸರ್. ಮೋಲ್ಡ್ ಹಾಕಿದ್ ಆದ್ಮೇಲೆ ನನ್ನ ಮಗನಕ್ಕ ಆಕ್ಸಿಡೆಂಟ್ ಆಗೋಯ್ತು. ನನ್ ಮಗನ್ಕ ಆಕ್ಸಿಡೆಂಟ್ ಆದಾಗ ತಲೆ ಒಡೆದೋಯ್ತು. ತಲೆ ಒಡೆದೋಗಿ ಹಾಸ್ಪಿಟ್ಲ್ ತಗೊಂಡೋದ್ರೆ ಟೈಮೇ ಇಲ್ಲ ಅಂತ ಹೇಳಿದ್ರು. ಏನಂದ್ರೆ 2 ನಿಮಿಷ ಟೈಮ್ ಇರೋದ ಅಂತ ಹೇಳಿದ್ರು. ಏನೋ ನನ್ನ ಅದೃಷ್ಟ, ನನ್ನ ಪೂರ್ವ ಪುಣ್ಯ, ಗುರುಗಳ ಆಶೀರ್ವಾದ,
ನನ್ನ ಮಗನು ಜೀವಂತವಾಗಿ ಬದುಕಿ ಬಂದ. ಬದುಕಿ ಬಂದ ಅಂದ್ರೆ ಈಗ ಪಾಪ ಜಾಸ್ತಿ ನನಕ ಫೈನಾನ್ಸ್ ನಲ್ಲಿ ತುಂಬಾ ಲಾಸ್ ಆಗ್ಬಿಟ್ಟದೆ. ಏನೇ ಮಾಡಿದ್ರು ಒಂದು ಪೈಸಾ ನಂಗೆ ದುಡ್ಡು ಸಿಗ್ತಾ ಇಲ್ಲ. ನಾನು ಜನಗಳಿಗೆ ಎಷ್ಟು ಒಳ್ಳೇದು ಮಾಡಿದೀನಿ ಅಂದ್ರೆ 100% ಜನಗಳಿಗೆ ಒಳ್ಳೇದು ಮಾಡಿದೀನಿ. ಆದ್ರೆ ನನ್ಕ ಎಲ್ಲಾರು ತೊಂದರೆ ಕೊಟ್ಟಿರೋದೆ. ಆದ್ರೆ ಕಾರಣ ಗೊತ್ತಾ, ನೀವ್ ಎಷ್ಟೇ ಒಳ್ಳೇದ್ ಮಾಡಿದ್ರು ನಿಮ್ ಪುಣ್ಯ ನಿಮ್ ಹತ್ರ ಇರ್ತದೆ. ಹೌದು ಸರ್. ಆದರೆ ಹೌದು ಸರ್, ನಿಮಗೆ ಬರ್ಬೇಕು, ನೀವು ತಿನ್ಬೇಕು, ಯೋಗ ತಿನ್ಬೇಕು, ನೀವು ಮಾಡಿರೋ ಮುದ್ದೆ ಅನ್ನ ನೀವು ಮನೇಲಿ ಮಾಡಿರೋ ನೀವೇ ತಿನ್ಬೇಕು ಅಂತಂದ್ರೆ ಆಯ್ತಲ್ಲ. ಹೌದು ಸರ್. ಮೂಲ ಸ್ಥಾನ ಏನು? ಹೌದು ಸರ್. ಹಳೆ ಮನೆ, ಮೂಲ ಸ್ಥಾನ, ಕರ್ಮಸ್ಥಾನ, ಮೊದಲು ಅದನ್ನ ಸರಿ ಮಾಡ್ರಿ ಸರ್. ನಿಮ್ ವಿಡಿಯೋ ನೋಡಿದ್ಮೇಲೆ ಇದು ನನಗ ಅನುಭವ ಬಂತು ಸರ್. ಅದು ಸರಿ ಮಾಡ್ಕೊಬೇಕು ಅಂತ ಪ್ರಯತ್ನ ಪಡ್ತೀನಿ. ಆದ್ರೆ ದುಡ್ಡಿಲ್ಲ. ಅದನ್ನ ಸರಿ ಮಾಡೋವರೆಗೂ ಇದನ್ನ ಮುಟ್ಟಕ್ ಹೋಗ್ಬೇಡ್ರಿ. ಅದೇ ಮುಟ್ಟಕ್ ಹೋದ್ರೆ ಮತ್ತೆ ಏನಾರ ಅನಾಹುತಕ್ಕೆ ದಾರಿ ನೀವೇ ಮಾಡ್ಕೊಂತೀರಿ. ಸರಿ ಮಾಡ್ತೀನಿ. ಅರ್ಥ ಆಯ್ತಲ್ಲ? ಅದಕ್ಕೋಸ್ಕರ ಇದ್ರಲ್ಲಿ ನಾನು ವಾಸ್ತು ನೋಡಿರೋ ಪ್ರಕಾರ ಎಲ್ಲಾನು ಚೆನ್ನಾಗಿದೆ. ಹೌದು ಸರ್. ಆಯ್ತಾ? ಇಲ್ಲಿ ವಾಯುಮೂಲೆ ಮಾತ್ರ ಓಪನ್ ಮಾಡ್ಕೊಂಡು ಮುಂದುವರಿರಿ. ಸ್ವಲ್ಪ ಜಾಗ ತೋರಿಸಿದ್ದೀನಿ. ಉದ್ದ ಜಾಸ್ತಿ ಇರೋದ್ರಿಂದ, ಅಗಲ ಕಡಿಮೆ ಇರೋದ್ರಿಂದ 2 ಪಾರ್ಟಿಷನ್ ಮಾಡ್ಬೇಕಿದು. ಸರಿ ಸರ್, ಮಾಡ್ತೀನಿ ಸರ್. ಓಕೆನಾ? 2 ಪಾರ್ಟಿಷನ್ ಮಾಡಿ ಇದೊಬ್ಬರಿಗೆ ಕೊಡಿ. ಸರಿ ಸರ್. ಓಕೆ, ಪಾರ್ಟಿಷನ್ ಮಾಡಿದ್ಮೇಲೆ ಇದರಿಂದ ಇದಕ್ಕೆ ಗೇಟ್ ಇರಬಾರ್ದು, ಎಂಟ್ರಿ ಇರಬಾರ್ದು. ರೋಡ್ ಇಂದಾನೆ ಆ ಕಡೆ ಹೋಗ್ಬೇಕು, ಅವ್ರ ಸೈಡ್ಗೆ. ಸರಿ ಸರ್. ರೋಡ್ ಇಂದಾನೆ ಈ ಕಡೆ ಬರ್ಬೇಕು. ಸರಿ ಸರ್. ಈಗ ಹಾಗಾಗಿ ನಾವು ತೋರಿಸಿದ್ವಲ್ಲ, ಇದು ಯಾವ ರೀತಿ ಪಾರ್ಟಿಷನ್ ಮಾಡ್ಬೇಕು. 2 ಭಾಗ ಮಾಡಿದ್ರೆ ಸಾಕು. ಸರಿ ಸರ್. ತಮ್ಮ ಮುಂದೆ ಇರ್ಬೇಕು, ಅಣ್ಣ ಹಿಂದೆ ಇರ್ಬೇಕು. ಸರಿ ಸರ್. ಈ ತರ ನೀವು ಮಾಡ್ಕೊಂಡ್ರೆ ಎಲ್ಲಾರು ಚೆನ್ನಾಗಿರ್ತಾರೆ. ಡಿಗ್ರಿ ಚೆನ್ನಾಗಿದೆ, ಆಯುಷ್ಯ ಚೆನ್ನಾಗಿದೆ, ಮತ್ತೆ ಈ ಏರಿಯಾ ವಾಸ್ತು ಎಲ್ಲಾ ರೀತಿಯಿಂದನೂ ಚೆನ್ನಾಗಿದೆ. ನೈಋತ್ಯ ಎತ್ತರ ಇದೆ, ಈಶಾನ್ಯ ಡೌನ್ ಇದೆ. ರೈಟ್? ಈ ತರ ಇದ್ದಾಗ ನಮಗೆ ಇವೆಲ್ಲ ಒಂದು ಈಕ್ವಲ್ ಇದೆ. ಈ ಏರಿಯಾ ಟೋಟಲ್ ಇದೆ. ಸೊ ವಂಶ ಬೆಳೀತದೆ. ಅದಕ್ಕೋಸ್ಕರ ನಿಮ್ಗೆ ಭಗವಂತ ಮತ್ತೊಮ್ಮೆ ಆಯ್ಕೊಂಡ್ ತಿನ್ನೋಕೆ ಮಗ ಮತ್ತೊಮ್ಮೆ ರೀಬರ್ತ್ ಆಗವ್ರೆ. ಆಯ್ತಲ್ಲ? ಭಗವಂತ ಕೊಟ್ಟವ್ರೆ. ಅದಕ್ಕೋಸ್ಕರ ನೀವೇನು ತಲೆ ಕೆಡ್ಸ್ಕೋಬೇಡ್ರಿ. ಕಟ್ಟಿರೋ ಜಾಗನು ಸೆಲೆಕ್ಷನ್ ಮಾಡ್ಕೊಂಡಿರೋದು ಚೆನ್ನಾಗಿದೆ. ಬಟ್ ಕಾರಣ ಏನು ಅದನ್ನ ನನ್ನನ್ನು ಫಸ್ಟ್ ನೋಡು. ನಾನು ನನ್ನಿಂದ ನೀವೆಲ್ಲ ನನ್ನಿಂದ ನೀವೆಲ್ಲ ನನ್ನ ಬಿಟ್ಬಿಟ್ಟು ಹೊಸ ಮನೆಯಿಂದ ಹೋದ್ರೆ ನನ್ ಋಣ ಯಾರು ತೀರ್ಸೋದು? ಹೌದು ಸರ್. ಹೌದು ಸರ್. ಅಲ್ಲಿ ಋಣ ಅದು ತೀರ್ಸ್ಬೇಕು ಸರ್. ಅದು ಯಾಕಂದ್ರೆ ಅದು ನೀವ್ ಹೇಳ್ದಂಗೆ ವಾಯು ದಿಕ್ಕಿನಲ್ಲಿ ಲ್ಯಾಟ್ರಿನ್ ಬಿಟ್ಟಿರೋದ್ರಿಂದ ನನಗೆ ಈಶಾನ್ಯ ದಿಕ್ಕಿನಲ್ಲಿ ಸಂಪಿಲ್ಲ. ಆದ್ರೆ ಬೋರ್ ಐತೆ. ಬೋರ್ ಇದ್ರೆ ಆ ಬೋರಿಂದ ನೀರ್ ತೆಗಿತಾ ಇಲ್ಲ ನಾನು. ಆ ಕಾರಣ ಇವಾಗ ನಾನೇನ್ ಮಾಡ್ಬೇಕಂದ್ರೆ ನೀವ್ ಹೇಳ್ದಂಗೆ ಲ್ಯಾಟ್ರಿನ್ ಪಿಟ್ನ ನಾನು ಶುದ್ಧೀಕರಣ ಮಾಡ್ಬೇಕು, ಇಲ್ಲ ಹೊಸದಾಗಿ ಅದನ್ನ ಸ್ವಚ್ಛತೆ ಮಾಡಿ. ನೋಡಿ, ಸಂಪಿಲ್ಲ ಅಂತಂದ್ರೆ ಪಿಟ್ ಗುಂಡಿ ನಿಷಿದ್ಧ. ಹೌದು ಸರ್. ಅದೆಂತದ್ದೇ ಆಗ್ಲಿ. ಹೌದು. ನಮ್ಮ ಹಿರಿಯರ ಕಾಲದಲ್ಲಿ ಸಂಪು ಇಲ್ಲ, ಪಿಟ್ಗುಂಡಿ ಇಲ್ಲ, ಎಷ್ಟು ಚೆನ್ನಾಗಿ ಬದುಕಿದ್ರು. ಹೌದು ಸರ್. ಆದ್ರೆ ಇವಾಗ ಹೌದು ಸರ್, ಪಿಟ್ಗುಂಡಿ ಬೇಕಾ? ಕಂಪಲ್ಸರಿ ಸಂಪು ಬೇಕು. ಸರ್. ನಿಮ್ ಸಂಪಿಲ್ಲ, ವಂಶ ಇಲ್ಲಿ ಡ್ಯಾಮೇಜ್ ಆಗ್ಬಿಡ್ತದೆ. ವಾಸ್ತು ಪುರುಷನ ತಲೆಭಾಗ. ಹೌದು ಸರ್. ಹೌದು ಸರ್. ನಿಮ್ಗೆ ಡ್ಯಾಮೇಜ್ ಆಗೋದು ಅದೇನೆ. ಹೌದು ಸರ್. ಹೊಡಿತೀನಿ ಅಂತ ತೋರಿಸ್ತದೆ. ಹೌದು. ವಾಯುಮೂಲೆ ಆಪರೇಷನ್ಗಳು, ಕಟಿಂಗ್ ಹೌದು ಸರ್. ಹುಷಾರಾಗಿರ್ಬೇಕು. ಹೌದು ಸರ್, ಹುಷಾರಾಗಿರ್ಬೇಕು ಸರ್. ಓಕೆ, ನಿಮ್ಮ ಸ್ನೇಹಿತರ ಬಗ್ಗೆ ಸ್ವಲ್ಪ ವಿಚಾರಗಳು ತೋರಿಸಿ ಹೇಳ್ಬೇಕು. ನಿಜವಾಗ್ಲು ಸಂಜಯ್ ಗೌಡಣ್ಣ ನಿಜವಾಗ್ಲು ಹೇಳ್ಬೇಕಂದ್ರೆ ಅವರು ತುಂಬಾ ಒಳ್ಳೆ ಮನುಷ್ಯರು. ಹೇಳ್ಬೇಕಂದ್ರೆ ನನಗ ಚಿಕ್ಕ ಹುಡುಗನಿಂದನೂ ಗೊತ್ತು. ಆದ್ರೆ ಏನೋ ನಮ್ಗ ಒಂದಷ್ಟು ದಿನ ನಾವು ದೂರ ಆಗೋಗ್ಬಿಟ್ಟಿದ್ರಿ, ಇರಿಲ್ಲ. ಆಮೇಲೆ ಮತ್ತೆ ಕಿತ್ಲಾಡಿಲ್ಲ. ಆಮೇಲೆ ಹೋಗಿಲ್ಲ. ಅವ್ರು ಕರೆದ್ರು ನಾನು ಹೋಗಿಲ್ಲ. 10 ವರ್ಷದಿಂದ ಒಂದು ದೇವಸ್ಥಾನ ಮಾಡಿದ್ರು, ಅದು ನಿಂತೋಗ್ಬಿಟ್ಟಿತ್ತು. ಕೆಲಸ ಸ್ಟಾರ್ಟ್ ಆಗಿರಿಲ್ಲ. ಆಮೇಲೆ ಏನಕ್ಕೋ ಒಂದು ಜಮೀನ್ ಕೊಡ್ಸು ಅಂತ ನನ್ನ ಹತ್ರ ಬಂದ್ರು. ಆ ಜಮೀನ್ ಕೊಡ್ಸು ಅಂತ ಬಂದ್ರೆ ಜಮೀನ್ ಕೊಡ್ಸಿಲ್ಲ, ನಾನು ಯಾವ್ದು ಕೊಡ್ಸಿಲ್ಲ. ನಿಂದೆ ಕೊಡು ಅಂದ್ರು, ನಂದು ಕೊಡಲ್ಲ ಅಂತ ಹೇಳ್ದೆ. ಆಮೇಲೆ ಹೋಗ್ಲಿ ಬಾಪ, ನಂದು ದೇವಸ್ಥಾನ ಅದೇ ನೋಡ್ ಬಾ ಅಂತ ಕರ್ಕೊಂಡೋದ್ರು. ಆ ದೇವಸ್ಥಾನ ನೋಡ್ದೆ. ಹಿಂಗೆಲ್ಲ ಈ ರೀತಿ ಎಲ್ಲ ಮಾಡಾನಿ, ಹಿಂಗ್ ಮಾಡಾನಿ ಅಂತ ಹೇಳ್ಬಿಟ್ಟು ಒಳ್ಳೆ ಕೆಲಸ ಮಾಡಾನಿ ಅಂತ ಹೇಳ್ಬಿಟ್ಟು ವ್ಯವಸ್ಥೆ ಮಾಡಿದ್ರಿ ಮಾಡೋದಕ್ಕ. ಇವಾಗ ಏನೋ ದೇವಸ್ಥಾನ ಕೆಲಸ ನಡೀತಾ ಇದೆ. ಆಮೇಲೆ ನಿಮ್ಮ ವಿಶಾಲ ವಾಸ್ತು ನೋಡಿದ್ಮೇಲೆ 1 ತಿಂಗಳಿಂದ ಈಚೆಗ ನಿಮ್ಮ ಪ್ರೇಮ್ ಕುಮಾರ್ ಅವರ ಆಶೀರ್ವಾದದಿಂದ ಅದು ನೋಡಿದ್ಮೇಲೆ ನಾನು ಅವಾಗ ಹೇಳ್ದೆ, ನನ್ನ ಸ್ನೇಹಿತರು ಕೇಳ್ದೆ, ನಮ್ಮ ಪ್ರೇಮ್ ಕುಮಾರ್ ವಿಶಾಲ ವಾಸ್ತು ಪ್ರೇಮ್ ಕುಮಾರ್ ಹಿಂಗ ಈ ತರ ಇದಾರೆ, ಅವ್ರನ್ನ ಕರ್ಸಾನಿ ಒಂದ್ಸಾರಿ ಕರ್ಸ್ಬಿಟ್ಟು ಇಲ್ಲಿ ತೋರ್ಸ್ಬಿಟ್ಟು ಇದನ್ನ ನಾವು ಸರ್ ಮಾಡ್ಕೊಬೇಕು. ನಾವೇ ಏನು ಮಾಡಕ್ಕಾಗಲ್ಲ. ಏನಂದ್ರೆ ಇದು 50 ಡಿಗ್ರಿ 55 ಡಿಗ್ರಿ ತಿರುಗಿದೆ. 23 ಡಿಗ್ರಿ 23 ಡಿಗ್ರಿ ಏನೋ ತಿರುಗಿದೆ ಅಂತ ಹೇಳಿದ್ರು ನಮ್ಮ ಪ್ರೇಮ್ ಕುಮಾರ್ ಸರ್. ಆ 23 ಡಿಗ್ರಿ ತಿರುಗಿರೋದ್ರಿಂದ ಇವಾಗ ಸರ್ ಮಾಡ್ಕೊಂಡು ಮುಂದೆ ಕೆಲಸ ಸ್ಟಾರ್ಟ್ ಮಾಡೋಣ ಅಂತ. ತುಂಬಾ ವಿಶೇಷ ವ್ಯಕ್ತಿ ವೀಕ್ಷಕರೇ, ಈ ನಮ್ಮ ಸಂಜಯ್ ಗೌಡ್ರು
ಹೆಸರು ತಕ್ಕಾದ ಗೌಡ್ರು ಆ ಮನಸ್ಥಿತಿ ಇದೆಯಲ್ಲ, ಹೌದು ಸರ್. ಆ ಮನಸ್ಥಿತಿ ಗೌಡಸ್ಥಾನ ಅಂತ ಹೇಳ್ತಾರೆ, ಆ ತರ ಇದೆ ಅವ್ರಿಗೆ. ಯಾಕೆ ಗೊತ್ತಾ, ಒಂದು ಮುನೇಶ್ವರ ದೇವಸ್ಥಾನ ಸ್ವಂತ ಅವರೇ ನಿಂತು ಕಟ್ತಾ ಇದ್ದಾರೆ. ಕೆಲಸಗಾರರು ಇಲ್ಲ ಅಂತ ಹೇಳ್ಬಿಟ್ಟು ಅವರೇ ಕೆತ್ತನೆಗೆ ಮಾಡ್ತಾ ಇದ್ದಾರೆ, ಕೆತ್ತನೆ ಕೆಲಸ ಅವರೇ ಮಾಡ್ತಾ ಇದ್ದಾರೆ. ಆಕೈಗಾರು ದೇವಸ್ಥಾನ ಕೂಡ ಪಕ್ಕದಲ್ಲಿ ಕಟ್ತಾ ಇದ್ದಾರೆ. ಪಕ್ಕದಲ್ಲಿ ಒಂದು ಏನು ಚೌಲ್ಟ್ರಿ ತರ ಕಟ್ತಾರೆ, ಏನೇನೋ ಮಾಡ್ಬೇಕನ್ಬಿಟ್ಟು ಪ್ಲಾನಿಂಗ್ ಅಲ್ಲಿತ್ತು. ನನ್ನನ್ನು ಕರೆದಿದ್ರು, ಹೋಗಿದ್ದೆ, ನನ್ಗೆ ಸಂತೋಷ ಆಗೋಯ್ತು. ಕಣ್ ತುಂಬಾ ನೀರ್ ತುಂಬ್ಕೊಂಡ್ಬಿಟ್ಟೆ. ಅಷ್ಟೊಂದು ಚೆನ್ನಾಗಿ ನನಗೆ ಇಂಥ ವ್ಯಕ್ತಿಗಳು ನೋಡಿ, ಯಾವ್ದು ಅವರಪ್ಪ ಅವರಮ್ಮ ಮಾಡಿರೋ ಪೂರ್ವ ಪುಣ್ಯ ಏನೋ ಒಂದು ನೋಡಿ ಈ ರೂಪದಲ್ಲಿ ಹುಟ್ಟಿ ಬಂದಿದ್ದಾರೆ. ಇವರು ಯಾವ್ದು ಹಿಂದಿನ ಜನ್ಮದ ಏನ್ ಪುಣ್ಯ ಮಾಡಿದ್ರು ಗೊತ್ತಿಲ್ಲ, ಅವ್ರ ಅಪ್ಪ ಅಮ್ಮ ಮಾಡಿರೋ ಪುಣ್ಯನೋ ಏನೋ ನೋಡಿ ಈ ಕಾಲದಲ್ಲಿ ಈ ರೀತಿ ಮಾಡ್ಕೊಡ್ತಾ ಇದಾರೆ ಅಂತಂದ್ರೆ ಯಾರ ಸಹಾಯನೂ ಬೇಡ್ತಾ ಇಲ್ಲ. ಓಕೆ, ನಾನು ಹೇಳಿದ್ದೇನೆ, ನೀವು ಸಹಾಯ ಬೇಡಲೇಬೇಕು, ಒಬ್ರೇ ಕಟ್ಟಬಾರ್ದು. ಕಷ್ಟ ಆದ್ರೂ ಪರವಾಗಿಲ್ಲ, 7 ಊರಲ್ಲಿ ಒಂದೊಂದು ಊರಿಗೆ 7 ಜನ ಹತ್ರ ಚಂದ ವಸೂಲಿ ಮಾಡ್ಬೇಕು, ಅಂದ್ರೆ ಏನದು ವಸೂಲಿ ಮಾಡ್ಲೇಬೇಕು ಅಂತ ನಾನು ಹೇಳಿದ್ದೇನೆ. ಸೊ ಹಾಗಾಗಿ ಇವ್ರನ್ನ ಕಟ್ಕೊಂಡಂತ ಇವ್ರ ಯಜಮಾನಿ ಅವರು ಪುಣ್ಯವಂತೆ, ಆಯ್ತಾ. ಅದು ಆ ಪುಣ್ಯ ಹಂಗೆ ಶಾಶ್ವತವಾಗಿರ್ಲಿ ಅಂತ ನಾನು ಈ ಒಂದು ಮುನೇಶ್ವರನ್ ದೇವಸ್ಥಾನ ಅದು. ಓಕೆ, ಭಗವಂತ ಕಾಲ ಚೆನ್ನಾಗಿರ್ಲಿ. ಯಾಕಂದ್ರೆ ಅದು ಶಾಶ್ವತವರೆಗೂ ಅದು ಏನಾದ್ರು ಅದು ರೆಡಿ ಆಯ್ತು ಅಂದ್ರೆ ಇನ್ನು ಯಾರು ಕಟ್ಟಿದ್ದು ಅಂತ ಕೇಳಿದ್ರೆ ಈ ತರ ಗೌಡ್ರು, ಸಂಜಯ್ ಗೌಡ್ರು ಅದು ಶಾಶ್ವತವಾಗಿ ವಂಶನೇ ಒಂದು ಹೇಳ್ಕೊಂಡ್ ತಿರುಗ್ಬೇಕು. ತಲೆಮಾರಾದ್ರೂ ಆ ದೇವಸ್ಥಾನ ಹಂಗೆ ಇರುತ್ತೆ. ಆಮೇಲೆ ಬಂದಂತ ಭಕ್ತಾದಿಗಳಕ್ಕ ಇದು ಲೋಕ ಕಲ್ಯಾಣಕ್ಕಾಗಿ ಮಾಡ್ತಾರ. ಹೌದು, ನನ್ನ ಒಬ್ಬರಿಗೆ ದೇವ್ರಲ್ಲ, ಹೌದು, ಪ್ರತಿಯೊಬ್ಬರಿಗೂ ದೇವ್ರು. ಅದಕ್ಕೇನೆ ನಾವೇನ್ ಶಾಶ್ವತ ಉಳಿಬೇಕಲ್ಲಿ. ಹೌದು, ನಾವೇನ್ ಮಾಡ್ಬೇಕಂದ್ರೆ ನೀವು ಒಬ್ರೇ ಮಾಡ್ತಾ ಇದೀರಿ, ಆದ್ರೆ ಊರಲ್ಲಿ 7 ಊರಲ್ಲಿ ಚಂದ ವಸೂಲಿ ಮಾಡ್ಬೇಕು ಸರ್, ಮಾಡ್ಲೇಬೇಕು. ಅದು ಕಂಪಲ್ಸರಿ ಮಾಡ್ಬೇಕು. ಯಾಕಂದ್ರೆ 7 ಊರವರೆಗೂ ಅಲ್ಲಿ ಬಂದು ಜನ ಸೇರ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಅದು ಶಾಸ್ತ್ರ ಇದೆ. ನಾವೆಲ್ಲ ಅವಾಗ ಮಲ್ರಾಯನ್ ಎತ್ತಾ ಇದ್ವಲ್ಲ, 7 ಊರಿಗೂ ಹೋಗ್ತಾ ಇದ್ವಿ, ನಾವು ಹೋಗ್ತಾ ಇದ್ವಿ, 7 ಊರಲ್ಲಿ ಹೋಗ್ತಾ ಇದ್ವಿ. 7 ಬಣ್ಣಗಳು ಅಂತ ಹೇಳ್ತೇವಲ್ಲ, ಅದು 7 ಸಪ್ತ ಋಷಿಗಳು, ಸಪ್ತ ನದಿಗಳು, ಇದು ಸಪ್ತ ಪದಿಗಳು ಅಂತ ಹೇಳ್ತೀವಿ. 7 ಅನ್ನೋದು ಆಗಿನ ಕಾಲದ ಬಂದಂತ ಒಂದು ಅದು ಪವರ್ ಇದೆ 7ನೇ ನಂಬರ್ಗೆ ಅಂತ. ಅದೇ ತರ ನಾವ್ ಏನೇ ಒಂದು ದೇವಸ್ಥಾನ ಕಟ್ಟಿದ್ರು 7 ಊರಲ್ಲಿ ಚಂದ ವಸೂಲಿ ಮಾಡ್ಬೇಕು. ವಸೂಲಿ ಮಾಡಿ ಅದ್ರಲ್ಲಿ ನೀವು ಮನೆ ದೇವಸ್ಥಾನ ಕಟ್ಟಬೇಕೇ ಹೊರತು ನಾವು ಏಕಾಏಕಿ ನಾವೇ ಮಾಡ್ತೀವಿ ಅಂತಂದ್ರೆ ಅದು ಅನಾಹುತಕ್ಕೆ ದಾರಿ ಮಾಡ್ಕೊಂಡಂಗೆ ನಾವು ಅಂತ ನಾನು ಈ ವಿಚಾರದಲ್ಲಿ ನಿಮ್ಗೆ ಹೇಳ್ತೀನಿ. ಓಕೆನಾ? ಒಳ್ಳೇದಾಗ್ಲಿ ವೀಕ್ಷಕರೇ. ಈಗ ನಾವು ಈ ಜಾಗಕ್ಕೆ ಉದ್ದ ಜಾಸ್ತಿ ಇರೋದ್ರಿಂದ ನಾವು ಪಾರ್ಟಿಷನ್ ಮಾಡಕ್ ಹೇಳ್ತಾ ಇದೀವಿ. ಇಲ್ಲಿ ಏನ್ ಮಾಡ್ಬಿಟ್ರೆ ಒಂದು ರಿಂಗ್ ಬಿಟ್ಟು ನಾವು ಇವ್ರು ಏನ್ ಮಾಡ್ಬಿಟ್ರೆ ಸೊಂಪು ಮಾಡ್ಬಿಟ್ಟವ್ರೆ. ಹಾಗಾಗಿ ಇದೇನ್ ಮಾಡಿದ್ರೆ ಪೂರ್ವ ಮಧ್ಯಭಾಗಕ್ಕೆ ಬಂತು ನೋಡಿ. ಈ ಪೂರ್ವ ಮಧ್ಯಭಾಗ ಬಂತು, ಪುರುಷ ಏನಾದ ಡ್ಯಾಮೇಜ್ ಆದ, ತಲೆ ಚಿಪ್ಪೆ ತೆಗೆದಿದ್ರು ಅಂತ ಹೇಳ್ತಾ ಇದ್ದಾರೆ. ಶಾಕಿಂಗ್ ನ್ಯೂಸ್. ಸಿ ಅವರು ಹಳೆ ಮನೆಯಲ್ಲಿ ಈಶಾನ್ಯ ಮೂಲೆಯಲ್ಲಿ ಸಂಪಿಲ್ಲ, ಬೋರ್ವೆಲ್ ಇದೆ, ಆದ್ರೆ ವಾಯು ಮೂಲೆಯಲ್ಲಿ ಹಿಟ್ಟುಗುಂಡಿ ಇದೆ. ಅಂದ್ರೆ ಅರ್ಥ ಏನ್ ಹೇಳಿ, ಪೂರ್ವ ವಂಶ, ಈಶಾನ್ಯ ಮೂಲೆ ವಂಶ, ವಾಸ್ತು ಪುರುಷನ್ ತಲೆ ಡ್ಯಾಮೇಜು, ENT ಪ್ರಾಬ್ಲಮ್ ಬಂತ ಅಲ್ಲಿಗೆ. ಅದಕ್ಕೆ ಹಳೆ ಮನೆ ಇದ್ದು ಸರಿ ಇಲ್ಲ ಅಂತಂದರೆ ಹೊಸ ಮನೆಗೆ ದಯವಿಟ್ಟು ಕೈ ಹಾಕ್ಬೇಡಿ, ಅದು ಯಾರೇ ಆಗ್ಲಿ. ಓಕೆ, ಈ ಮೆಸೇಜ್ ಅನ್ನ 100 ಜನಕ್ಕೆ 1000 ಜನಕ್ಕೆ ಶೇರ್ ಮಾಡಿ ಅಂತ ಹೇಳ್ತಾ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ ಅಂತ ಕೇಳ್ತಾ, ಓಕೆ, ಇದನ್ನ ಈ ಮಾತನ್ನ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ. ಮುಂದಿನ ಒಂದು ಸ್ಪೆಷಲ್ ಎಪಿಸೋಡ್ ಅಲ್ಲಿ ಬರ್ತೇನೆ. ಅಲ್ಲಿವರೆಗೂ ನಮಸ್ಕಾರ.